ಹಾಯ್, KEA ಅಫಿಷಿಯಲ್ ವೆಬ್ಸೈಟಲ್ಲಿ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಏನಿದೆ ಅದನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ವಿಷಯ ಅಂತ ಹೇಳಿದ್ರೆ, ನೀವೀಗ KEAದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಈ ವೆಬ್ಸೈಟನ್ನು ವಿಸಿಟ್ ಮಾಡಿದರೆ ಅಲ್ಲಿ UGCET ಅಂತ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಹೊಸ ಆಪ್ಷನ್ನ ನೀವೀಗ ನೋಡ್ತೀರಾ. ಏನಂತ ಹೇಳಿದ್ರೆ UGCET 2025 ಅರ್ಜಿ ಮುದ್ರಣ ಲಿಂಕ್ ಅಂತ ಇದೆ. ಓಕೆನಾ? ಅಂದರೆ ಈಗ ಮುಂದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಎಲ್ಲ ಅಲಾಟ್ ಆದಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ಆ ಟೈಮಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು. ಆ ಒಂದು ಡಾಕ್ಯುಮೆಂಟ್ಸ್ಗಳ ಲಿಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್. KCETಗೆ ಅಪ್ಲೈ ಮಾಡಿರ್ತೀರಲ್ವಾ, ಆವಾಗ ಇರುವಂತಹ ಅಪ್ಲಿಕೇಶನ್ ಫಾರ್ಮ್. ಈಗ ತುಂಬ ಸ್ಟೂಡೆಂಟ್ಸ್ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಕಳೆದು ಹೋಗಿದೆ, ನಮ್ಮ ಹತ್ರ ಅಪ್ಲಿಕೇಶನ್ ಫಾರ್ಮೇ ಇಲ್ಲ ಅಂತ ಹೇಳ್ತಿರ್ತಾರೆ. ಹಾಗೆ ಮತ್ತು ಕೆಲವು ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಎಡಿಟಿಂಗಿಗೆ ಏನು ಆಪ್ಷನ್ ಕೊಟ್ಟಿದ್ರು ಅವಾಗ ಎಡಿಟ್ ಮಾಡಿರ್ತಾರೆ. ಈಗ ಅಪ್ಲಿಕೇಶನ್ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಅದರ ನಂತರ ನೀವು ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿದರೆ ಏನಾದ್ರು ಚೇಂಜಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಚೇಂಜ್ ಆದಮೇಲೆ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಫೈನಲ್ ಅಪ್ಲಿಕೇಶನ್ ಫಾರ್ಮ್. ಮುಂದೆ ಕಾಲೇಜ್ಗೆ ರಿಪೋರ್ಟಿಂಗ್ ಅಂದರೆ ಅಡ್ಮಿಷನ್ಗೆ ರಿಪೋರ್ಟಿಂಗ್ ಹೋಗ್ತಿರಲ್ವಾ, ಆವಾಗ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಬೇಕು. ಅದಕ್ಕೋಸ್ಕರ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ ಅಪ್ಲಿಕೇಶನ್ ಫಾರ್ಮೇ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅದರ ಪ್ರಿಂಟ್ಔಟ್ ತೆಗೆದುಕೊಂಡಿಲ್ಲ, ಹಾಗಿದ್ರೆ ಅಂತಹ ವಿದ್ಯಾರ್ಥಿಗಳು ಈಗ ಈ ಲಿಂಕ್ ಏನು ಕೊಟ್ಟಿದ್ದಾರೆ ಇದರ ಮೂಲಕ ಪ್ರಿಂಟ್ಔಟ್ ತೆಗೆದುಕೊಳ್ಬಹುದು. ಅದೇ ರೀತಿ ಯಾವುದಾದ್ರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಎಡಿಟ್ ಮಾಡಿದ್ರು, ಎಡಿಟ್ ಮಾಡಿದ ನಂತರ ಪ್ರಿಂಟ್ಔಟ್ ತೆಗೆದುಕೊಂಡಿಲ್ಲ, ಹಾಗಿದ್ದಾಗ ಅಂತಹ ವಿದ್ಯಾರ್ಥಿಗಳು ಕೂಡ ಈಗೇನು ಲಿಂಕ್ ಕೊಟ್ಟಿದ್ದಾರೆ, ಇದರ ಮೂಲಕ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ಔಟನ್ನು ತೆಗೆದುಕೊಳ್ಬೋದು. ಅಂದರೆ PDF ಡೌನ್ಲೋಡ್ ಆಗುತ್ತೆ, ಅದನ್ನು ಪ್ರಿಂಟ್ಔಟನ್ನು ತೆಗೆದುಕೊಳ್ಬೋದು. ಅದಕ್ಕೋಸ್ಕರ ಈ ಲಿಂಕ್ ಏನು ಕೊಟ್ಟಿದ್ದಾರೆ ಇದರ ಮೂಲಕ ಯಾವುದಾದ್ರೂ ವಿದ್ಯಾರ್ಥಿಗಳ ಬಳಿ ಈ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಲಾಗಿನ್ ಆಗಿ ಇದರ PDF ಡೌನ್ಲೋಡ್ ಮಾಡ್ಕೊಂಡು ಅದ್ರ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರಿ. ಮುಂದೆ ಕೌನ್ಸಿಲಿಂಗಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ ಆಗುತ್ತಲ್ವ, ಆವಾಗ ಮುಂದೆ ಕಾಲೇಜ್ಗೆ ರಿಪೋರ್ಟಿಂಗ್ ಹೋಗ್ತೇವೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಅದಕ್ಕೋಸ್ಕರ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರಿ. ನಂತರ ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬೇರೆ ಏನೋ ಡೌಟ್ ಇದ್ದರೆ ಕನ್ನಡ ಹೋಗಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.